ಒಬ್ಬ ಡಿ ಕೆ ಕ್ಯಾಂಪಲ್ಲಿ ಏನಾಗ್ತಿದೆ, ಡಿ ಕೆ ಶಿವಕುಮಾರ್ ಕ್ಯಾಂಪಲ್ಲಿ ಏನಾಗ್ತಿದೆ ಅನ್ನೋದಕ್ಕೊಂದು ಅಪ್ಡೇಟ್ ಸಿಗ್ತಾ ಇದೆ. ಬ್ರೇಕ್ಫಾಸ್ಟ್ ವೇಳೆ ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡ್ತಾರೆ. ಸಿಎಂ ಸ್ಥಾನ ಬಿಟ್ಟುಕೊಡಿ ಅಂತ ಸಿದ್ದರಾಮಯ್ಯ ಅವರ ಮುಂದೆ ಪ್ರಸ್ತಾಪಿಸೋದಕ್ಕಿದ್ದಾರೆ ಅನ್ನೋ ಮಾಹಿತಿ. ಅಧಿಕಾರ ಹಂಚಿಕೆಯಾಗಬೇಕು ಅನ್ನೋ ಡಿ ಕೆ ಶಿ ನಿಲುವಿನಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಹೈಕಮಾಂಡ್ ಮುಂದೆ ಆಗಿರೋ ಒಪ್ಪಂದವನ್ನು ನೆನಪಿಸ್ತಾರೆ. ಅಧಿಕಾರ ಹಂಚಿಕೆಯಾಗೋದಕ್ಕೆ ನೀವು ಒಪ್ಪಬೇಕು ಅಂತ ಮನವೊಲಿಸುವಂತ ಪ್ರಯತ್ನವನ್ನು ಮಾಡ್ತಾರೆ. ಭಾರಿ ಕುತೂಹಲ ಕಾರಣ ಆಗಿದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಈ ಬ್ರೇಕ್ಫಾಸ್ಟ್ ಮೀಟಿಂಗ್. ಕಳೆದ ಹಲವು ದಿನಗಳಿಂದ ಇದೇ ಚರ್ಚೆ ಆಗ್ತಾ ಇದ್ದಿದ್ದು. ಸಹಜವಾಗಿ ಸಿಎಂ ಮುಂದೆಯೂ ಕೂಡ ಅದೇ ಚರ್ಚೆ ಆಗುತ್ತೆ. ಕುರ್ಚಿ ಯಾವಾಗ ಬಿಟ್ಟುಕೊಡ್ತೀರಿ ಅನ್ನೋದೇ ಮೇನ್ ಪಾಯಿಂಟ್ ತಾನೆ. ಡಿ ಕೆ ಶಿವಕುಮಾರ್ ಅವರ ಕ್ಯಾಂಪಿಂದ ಪ್ರಸ್ತಾಪ ಆಗ್ತಾ ಇರೋದು. ಕುರ್ಚಿ ಯಾವಾಗ ಬಿಟ್ಟುಕೊಡ್ತೀರಿ? 2.5 ವರ್ಷ ಆಯಿತು, ಇನ್ಯಾವಾಗ? ಈಗ ಅಲ್ಲ ಅಂತಾದ್ರೆ ಮುಂದೆ ಯಾವಾಗ? ಈ ಪ್ರಶ್ನೆ ಸಹಜ. ಇದು ಇವತ್ತು ಸಿಎಂ ಮುಂದೆಯೂ ಕೂಡ ಪ್ರಸ್ತಾಪ ಆಗತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ವಿದ್ಯಾಶ್ರೀ ರೆಡಿ ಇದ್ದಾರೆ. ವಿದ್ಯಾ, ಬಹುಶಃ ಇವತ್ತು ಸಿಎಂ ನಿಲುವು ಏನು ಅನ್ನೋದು ಸ್ಪಷ್ಟ ಆಗುತ್ತೆ. ನಾನು ಆಗ್ಲೇ ಕೇಳಿದೆ, ಡಿ ಕೆ ಶಿವಕುಮಾರ್ ಅವರ ಟಿಪಿಯು ಕೂಡ ಬ್ಲ್ಯಾಂಕ್ ಇದೆ ಅಂತ. ನಿಲುವು ಗೊತ್ತಾದ ನಂತರ ಚಟುವಟಿಕೆಗಳು ಇನ್ನಷ್ಟು ರಂಗೇರುತ್ತಾ ಅಂತ. ಖಂಡಿತವಾಗ್ಲೂ ರಕ್ಷತ್, ಇಷ್ಟು ದಿನಗಳ ಕಾಲ ಹೈಕಮಾಂಡ್ ಮುಂದೆ ತಮ್ಮ ಹೇಳಿಕೆಗಳನ್ನ, ತಮ್ಮ ನಿಲುವನ್ನ ತಿಳಿಸ್ತಾ ಇದ್ದಂತಹ ನಾಯಕರು ಮುಖಾಮುಖಿ ಆಗ್ತಾ ಇರುವಂತದ್ದಕ್ಕೆ ಇನ್ನೇನು ಕ್ಷಣಗಣನೆ ಶುರುವಾಗಿರುವಂತದ್ದು. ಈ ಸಂದರ್ಭದಲ್ಲಿ ಆಪರ್ಚುನಿಟಿಯನ್ನ ಇಬ್ಬರು ನಾಯಕರು ಕೂಡ ಬಿಟ್ಕೊಡಲ್ಲ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರ ಮನವೊಲಿಸಿ ಅಂತ ಹೇಳಿ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಅದರ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರ ಮನವೊಲಿಸಿ ಯಾವಾಗ ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾರೆ ಅನ್ನುವಂತಹ ಕ್ಲಾರಿಟಿಯನ್ನ ನನಗೆ ಕೊಡಿ ಅಂತ ಹೇಳಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಇವರಿಬ್ಬರು ನಾಯಕರನ್ನ ಹೈಕಮಾಂಡ್ ಏನಿದೆ ಅವರು ಇವತ್ತು ಮುಖಾಮುಖಿ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಮುಖಾಮುಖಿ ಆದಂತ ಸಂದರ್ಭದಲ್ಲಿ ಸಹಜವಾಗಿ ಇಬ್ಬರೇ ಇರುವಂತಹ ಕಾರಣಕ್ಕಾಗಿ ಅವರು ಮುಕ್ತವಾಗಿ ಮಾತನಾಡುವಂತಹದ್ದು ಹೆಚ್ಚಾಗಿ ಕಾಣ್ತಾ ಇದೆ. ಸೊ ಮುಕ್ತವಾಗಿ ಅವರು ಸಿಎಂ ಸ್ಥಾನವನ್ನ, ಅಂದ್ರೆ 2.5 ವರ್ಷದ ಹಿಂದೆ ಏನು ಮಾತುಕತೆಯಾಗಿತ್ತು ಅದನ್ನ ನೆನಪಿಸುವಂತಹ ಪ್ರಯತ್ನವನ್ನ ಖಂಡಿತವಾಗ್ಲೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ. ಅದರ ಜೊತೆಗೆ ಯಾವಾಗ ನೀವು ಸಿಎಂ ಸ್ಥಾನವನ್ನ ಬಿಟ್ಕೊಡ್ಬಹುದು ಅನ್ನುವಂತ ಕ್ಲಾರಿಟಿಯನ್ನ ನನಗೆ ಇಲ್ಲಿ ಕೊಟ್ರೆ ನಾವು ಹೋಗಿ ಹೈಕಮಾಂಡ್ ಬಳಿ ಮಾತನಾಡೋಣ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ, ನಾನು ತರಾತುರಿಯಲ್ಲಿಲ್ಲ. ಹೈಕಮಾಂಡ್ ಯಾವಾಗ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಸರಿಯಾದ ಸಮಯಕ್ಕೆ ನಿರ್ಧಾರವನ್ನ ತೆಗೆದುಕೊಂಡು ಅದು ನಮಗೆ ಹೇಳುತ್ತೆ ಅನ್ನುವಂತಹ ಮಾತನ್ನ ಸಿಎಂ ಡಿ ಕೆ ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಾ ಇದ್ರು. ತರಾತುರಿ ಇಲ್ಲ ಅಂತಂದ್ರೆ ವಿದ್ಯೆ ಯಾವಾಗ ಅಂತ ಪ್ರಶ್ನೆ ಬರುತ್ತೆ. 4 ವರ್ಷ ಬಿಟ್ಟು ಬಿಟ್ಕೊಡ್ತಾರೆ ಅಂತ ಹೇಳಿದ್ರೆ ಓಕೆನಾ ಡಿ ಕೆ ಕ್ಯಾಂಪಿಗೆ? ಅದು 4 ವರ್ಷ ಬಿಟ್ಟು ಬಿಟ್ಕೊಡ್ತಾರೆ, ಓಕೆ ಅನ್ಸುತ್ತಾ ಡಿ ಕೆ ಕ್ಯಾಂಪಿಗೆ? ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮಾತು ಕೊಟ್ಟಂತಹದ್ದು 2.5 ತಿಂಗಳ ನಂತರ. ಸಿಎಂ ಡಿ ಕೆ ಶಿವಕುಮಾರ್ ಅವರು 2 ವರ್ಷ ಅಂದ್ರೆ ಅವಧಿ ಮುಗಿದ ನಂತರ ಅಥವಾ 2028ಕ್ಕೆ ನೀವು ಸಿಎಂ ಆಗಿ ಅಂತ ಹೇಳಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಕೂಡ ಒಪ್ಪುವಂತಹ ಮನಸ್ಥಿತಿಯಲ್ಲಿ ಇಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ 2.5 ವರ್ಷ ಆದ ನಂತರ ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು ಅರಸು ಅವರ ಅವರ ಟಾರ್ಗೆಟ್ ಏನಿತ್ತು ಅದನ್ನ ಮುಗಿಸಿ ಬಿಟ್ಕೊಡ್ಬಹುದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಅದೇ ಮನಸ್ಥಿತಿಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇರಬಹುದು, ಅಥವಾ ಇನ್ನೊಂದು ಬಜೆಟ್ ಅನ್ನ ಮಂಡನೆ ಮಾಡಿ ಬಿಟ್ಕೊಡ್ಬಹುದು ಅನ್ನುವಂತಹ ಮನಸ್ಥಿತಿಯಲ್ಲೂ ಕೂಡ ಇರಬಹುದು, ಅಥವಾ ಈಗಲೇ ಸಿಎಂ ಸಿದ್ದರಾಮಯ್ಯನವರು ಮನಸ್ಸು ಮಾಡಿ ಅಧಿವೇಶನದ ನಂತರವಾದರೂ ಬಿಟ್ಕೊಡ್ಬಹುದು ಅನ್ನುವಂತ ಸಾಕಷ್ಟು ಯೋಚನೆಗಳು ನಾಯಕರಲ್ಲಿ ಇರುತ್ತೆ. ಆದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಇದೇ ಅವಧಿಯಲ್ಲಿ ಸಿಎಂ ಆಗಬೇಕು ಅಂತ ಹೇಳಿ ಕನಸು ಕಂಡಿರುವಂತವರು. ಈ ಕಾರಣಕ್ಕಾಗಿ 2 ತಿಂಗಳು 3 ತಿಂಗಳು ತಡ ಆದ್ರೂ ಪರವಾಗಿಲ್ಲ ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಾರೆ ಹೊರತು, ಆದ್ರೆ 2028ಕ್ಕೆ ನೀವೇ ಸಿಎಂ ಕ್ಯಾಂಡಿಡೇಟ್ ಅಂದ್ರೂ ಕೂಡ ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಇಲ್ಲದಂತೆ ಕಾಣ್ತಾ ಇದೆ. ಯಾಕಂದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು 2.5 ವರ್ಷ ಆದ ನಂತರ ಅವರ ಮೂವ್ಮೆಂಟ್ ಅನ್ನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಅಂದ್ರೆ ಈ ಅವಧಿಯಲ್ಲಿ ಅವರು ಸಿಎಂ ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇರುವಂತದ್ದು. ಶಾಸಕರು ದೆಹಲಿಗೆ ಹೋಗೋದು, ಟ್ವೀಟ್ ವಾರಿ ಇರಬಹುದು, ಇವೆಲ್ಲವನ್ನ ನೋಡ್ತಾ ಇದ್ರೆ 3-4 ತಿಂಗಳ ನಂತರವಾದ್ರೂ ನನಗೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ಲೇಬೇಕು ಅನ್ನುವಂಥದ್ದಿದೆ. ವಿದ್ಯಾ, ಕಳೆದ 1 ವಾರದಿಂದ ನೀವು ಡಿ ಕೆ ಶಿವಕುಮಾರ್ ಅವರನ್ನ ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಫಾಲೋ ಮಾಡ್ತಾ ಇದ್ದೀರಿ. ಅವ್ರೇನು ಟೆನ್ಸ್ಡ್ ಅನ್ನಿಸ್ತಾರ, ಅಥವಾ ಹೈಕಮಾಂಡ್ ಏನೂ ಮಾಡ್ತಾ ಇಲ್ಲ, ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟೇ ಕೊಡ್ತಾ ಇಲ್ಲ ಅನ್ನೋ ಕಾರಣದಿಂದ ಆತಂಕಿತರಿದ್ದಾರಾ, ಅಥವಾ ಒಂದು ಸ್ವಲ್ಪ ಏನಾದರೂ ಮೈ ಮರೆತರೆ ಸಿದ್ದರಾಮಯ್ಯನವರು ಗೋಲ್ ಹೊಡೆಯೋದ್ರಲ್ಲಿ ಬಹಳ ಎಕ್ಸ್ಪರ್ಟು, ಆ ಕಾರಣದಿಂದ ನಾನು ಏನೇ ಮಾಡಿದರೂ ಕೂಡ ಅದಕ್ಕೊಂದು ಫೀಲ್ಡಿಂಗ್ ಮಾಡಬೇಕು ಅನ್ನುವ ಸ್ಟ್ರಾಟಜಿಕ್ ತಯಾರಿಯಲ್ಲಿದ್ದಾರೆ? ಏನು ಅನಿಸ್ತಾ ಇದೆ ನಿಮಗೆ? ಯಾರನ್ನ ಮನವೊಲಿಸ್ಬೋದು ಬ್ರೇಕ್ಫಾಸ್ಟ್ ಮೀಟಿಂಗ್? ಖಂಡಿತವಾಗ್ಲೂ ಅವರು ತಯಾರಿಯಲ್ಲಿರೋದು
ಸದ್ಯಕ್ಕೆ ಅದೇ ಕುತೂಹಲ ಮೂಡಿಸಿರುವಂಥದ್ದು. ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರ ಬಣ, ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಬಣ, ಇಬ್ಬರ ಬಣಗಳು ಕೂಡ ಸರಿಸಮನಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರು ಅವರ ನಾಯಕರ ಸ್ಥಾನವನ್ನ ಉಳಿಸೋದಕ್ಕೆ ಒಂದು ರೀತಿಯಾದಂತಹ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರು, ಅದರ ಜೊತೆಗೆ ಅವರ ಶಾಸಕರುಗಳು ಕೂಡ ಅವರ ಬೆಂಬಲವಾಗಿ ನಿಂತು ಅವರಿಗೆ ಸ್ಥಾನವನ್ನ ಕೊಡಿಸೋದಕ್ಕೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಎಲ್ಲೂ ಕೂಡ ತಾನು ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದೀನಿ ಅನ್ನುವಂಥದ್ದನ್ನ ಬಹಿರಂಗವಾಗಿ ತೋರಿಸ್ಕೊಳ್ಳೋದಕ್ಕೆ ಮುಂದಾಗಿಲ್ಲ. ಅವರು ಪದೇ ಪದೇ ನಾನು ಕಾಂಗ್ರೆಸ್ ಮ್ಯಾನ್ ಅನ್ನುವಂಥದ್ದನ್ನ ಹೇಳುವ ಮೂಲಕ ಹೈಕಮಾಂಡ್ ಏನೇ ನಿರ್ಧಾರವನ್ನ ತೆಗೆದುಕೊಂಡ್ರು ಕೂಡ ನಾನು ಅದಕ್ಕೆ ಬದ್ಧವಾಗಿರ್ತೀನಿ ಅಂತ ಹೇಳಿ ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ. ಆದ್ರೆ ಅವರ ಒಂದು ಸ್ಟ್ರಾಟಜಿನೇ ಬೇರೆ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಸಿಎಂ ಸ್ಥಾನವನ್ನ ಈ ಅವಧಿಯಲ್ಲಿ ನಾನು ಏನಾದ್ರೂ ಬಿಟ್ಕೊಟ್ಬಿಟ್ರೆ, ಪವರ್ ಶೇರಿಂಗ್ ಆಗದೆ ಇದ್ರೆ ಮುಂದಿನ ದಿನಗಳಲ್ಲಿ ನಾನು ಸಿಎಂ ಸ್ಥಾನವನ್ನ ಪಡೆಯೋದು ಸಾಕಷ್ಟು ಕಷ್ಟ ಇದೆ ಅನ್ನುವಂಥದ್ದು ಅವ್ರಿಗೂ ಕೂಡ ಮನವರಿಕೆ ಆದಂತೆ ಕಾಣ್ತಾ ಇದೆ. ಎಸ್, ಹಾಗೆ ಸಂಪರ್ಕದಲ್ಲಿ ಈಗ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.